ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆ ಮೀನರಾಶಿಯವರಿಗಾಗಿ. ಬ್ರಹ್ಮಾಂಡ ಒಂದು ಸ್ಪಷ್ಟವಾದ ಸಂದೇಶವನ್ನ ಕಳಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಮುಂಬರುವ ದಿನಗಳಲ್ಲಿ ಸಮೃದ್ಧಿಯ ಬಾಗಿಲುಗಳು ಹೇಗೆ ತೆರೆದುಕೊಳ್ಳಲಿವೆ ಅಂತ ನೋಡೋಣ ಬನ್ನಿ. ಹೌದು, ಈ ಒಂದು ವಾಕ್ಯದಲ್ಲೇ ಎಲ್ಲ ಇದೆ. ಗ್ರಹಗಳ ಸ್ಥಾನಗಳು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಿರೋದ್ರಿಂದ ಎಷ್ಟೋ ದಿನಗಳಿಂದ ಕಾಡುತ್ತಿದ್ದ ಚಿಂತೆಗಳು, ಕಷ್ಟಗಳು ದೂರವಾಗೋ ಸಮಯ ಬಂದಿದೆ. ಇದು ಕೇವಲ ಒಂದು ಭರವಸೆಯ ಮಾತಲ್ಲ, ಬದಲಾಗಿ ಒಂದು ಹೊಸ ಆರಂಭದ ಸ್ಪಷ್ಟ ಸೂಚನೆ. ಸರಿ, ಈ ಹೊಸ ಅಧ್ಯಾಯ ಶುರುವಾಗೋ ಮೊದಲು ಮೀನರಾಶಿಯವರ ಮೂಲ ಸ್ವಭಾವ ಹೇಗಿರುತ್ತೆ, ಅವರ ಒಳಗಿನ ಪ್ರಪಂಚ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಮೀನರಾಶಿಯವರ ವ್ಯಕ್ತಿತ್ವವನ್ನ ಒಂದು ಆಳವಾದ ಸಾಗರಕ್ಕೆ ಹೋಲಿಸಬಹುದು. ಹೊರಗಿನಿಂದ ನೋಡೋಕೆ ಅವರು ತುಂಬಾನೇ ಶಾಂತವಾಗಿ ಸಮಾಧಾನದಿಂದ ಕಾಣ್ತಾರೆ. ಆದರೆ ಅವರ ಒಳಗೆ ಆ ಸಾಗರದ ಅಲೆಗಳ ಹಾಗೆ ಆಳವಾದ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳು ಸದಾ ಚಲನೆಯಲ್ಲಿರ್ತವೆ. ಇವರ ಅಧಿಪತಿ ಕುರುಗ್ರಹ. ಹಾಗಾಗಿ ಬುದ್ಧಿವಂತಿಕೆ, ಆಧ್ಯಾತ್ಮದ ಕಡೆಗಿನ ಒಲವು ಇವರಲ್ಲಿ ಸಹಜವಾಗಿಯೇ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆಯವರ ನೋವನ್ನ ತಮ್ಮದೆನ್ನುವ ಹಾಗೆ ಅರ್ಥ ಮಾಡಿಕೊಳ್ಳುವ ಕರುಣೆ ಮತ್ತು ಸಹಾನುಭೂತಿ ಇದೆಯಲ್ಲ, ಅದೇ ಇವರ ದೊಡ್ಡ ಶಕ್ತಿ. ಈಗ ನೋಡಿ, ಇದು ನಿಜಕ್ಕೂ ಒಂದು ವಿಶೇಷವಾದ ಗುಣ. ಅವರ ಅಂತಃಪ್ರಜ್ಞೆ ಅಂದ್ರೆ ಇಂಟ್ಯೂಷನ್ ಅಸಾಧಾರಣವಾಗಿರುತ್ತೆ. ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ನಾಟಕ ಆಡ್ತಿದ್ದಾರೆ ಅನ್ನೋದನ್ನ ಸುಲಭವಾಗಿ ಗ್ರಹಿಸ್ಬಿಡ್ತಾರೆ. ಇದೊಂದು ರೀತಿ ಇವರಿಗೆ ರಕ್ಷಾ ಕವಚ ಇದ್ದ ಹಾಗೆ. ಇವರ ಸ್ವಭಾವದ ಬಗ್ಗೆ ಇಷ್ಟು ತಿಳಿದುಕೊಂಡ ಮೇಲೆ ಈಗ ಇವರ ಜೀವನದಲ್ಲಿ ಆಗಲಿರುವ ಆ ಮಹತ್ವದ ಬದಲಾವಣೆಯ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಅನುಕೂಲಕರವಾದ ಪಲ್ಲಟ ಆಗ್ತಿದೆ. ಇಲ್ಲೊಂದು ಸಿಹಿ ಸುದ್ದಿ ಇದೆ. ಅನುಕೂಲಕರ ಗ್ರಹಸ್ಥಿತಿಗಳಿಂದಾಗಿ ಎಷ್ಟೋ ಸಮಯದಿಂದ ಕಾಡ್ತಿದ್ದ ಆರ್ಥಿಕ ಸಂಕಷ್ಟಗಳು, ಚಿಂತೆಗಳಿಗೆ ಒಂದು ಅಂತ್ಯ ಹಾಡೋ ಸಮಯ ಬಂದಿದೆ. ಇದು ನಿಧಾನವಾಗಿ ಜೀವನದಲ್ಲಿ ಒಂದು ಸ್ಥಿರತೆಯನ್ನ ತರಲಿದೆ. ಹಾಗಿದ್ರೆ ಈ ಸಮೃದ್ಧಿ ಬರೋದು ಹೇಗೆ, ಯಾವ ದಾರಿಯಲ್ಲಿ? ಬ್ರಹ್ಮಾಂಡ ಮೂರು ಸ್ಪಷ್ಟವಾದ ಮಾರ್ಗಗಳನ್ನು ತೋರಿಸ್ತಿದೆ. ಇವು ಆರ್ಥಿಕ ಬೆಳವಣಿಗೆಗೆ ಒಂದು ಗಟ್ಟಿ ಬುನಾದಿಯಾಗ್ಲಿವೆ. ಸರಿ, ಆ 3 ದಾರಿಗಳು ಯಾವುವು? ಅದರಿಂದ ಹೇಗೆ ಪ್ರಯೋಜನ ಪಡ್ಕೋಬೋದು? ಇದನ್ನ ಈಗ ಒಂದೊಂದಾಗಿ ವಿವರವಾಗಿ ನೋಡೋಣ. ನೆನ್ಪಿರ್ಲಿ, ಪ್ರತಿಯೊಂದು ದಾರಿಗೂ ಕಠಿಣ ಪರಿಶ್ರಮ ಮತ್ತೆ ಸರಿಯಾದ ನಿರ್ಧಾರ ತುಂಬಾನೇ ಮುಖ್ಯ. ಆ 3 ಪ್ರಮುಖ ಮಾರ್ಗಗಳು ಇಲ್ಲೇ ಇವೆ. ಮೊದಲನೇದು ಸ್ವಂತ ವ್ಯಾಪಾರದಲ್ಲಿ ಯಶಸ್ಸು. ಎರಡನೇದು ಅನಿರೀಕ್ಷಿತವಾಗಿ ಪೂರ್ವಜರ ಆಸ್ತಿಯಿಂದ ಬರಬಹುದಾದ ಲಾಭ. ಮೂರನೇದು ವೃತ್ತಿಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ. ಬನ್ನಿ ಇವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಮೊದಲನೇದು ವ್ಯವಹಾರ. ಇದರಲ್ಲಿ ಚೆನ್ನಾಗಿ ತಿಳಿದಿರುವ ಅನುಭವವಿರುವ ಕ್ಷೇತ್ರವನ್ನೇ ಆಯ್ದುಕೊಳ್ಳುವುದು ಬಹಳ ಮುಖ್ಯ. ದೊಡ್ಡ ಹೂಡಿಕೆ ಮಾಡಿ ರಿಸ್ಕ್ ತಗೊಳ್ಳೋ ಬದಲು ಸಣ್ಣದಾಗಿ ಬುದ್ಧಿವಂತಿಕೆಯಿಂದ ಶುರು ಮಾಡಬೇಕು. ಸರಿಯಾದ ಯೋಜನೆ, ಶಿಸ್ತು ಹಾಗೂ ಅನುಭವಿ ಹಿರಿಯರ ಸಲಹೆ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಎರಡನೇ ದಾರಿ ಪೂರ್ವಜರ ಆಸ್ತಿ. ಬಹಳ ಸಮಯದಿಂದ ನಿಂತೋಗಿದ್ದ ಅಥವಾ ಕೋರ್ಟ್ ಕಚೇರಿ ಅಂತ ಅಲೆತಿದ್ದ ಆಸ್ತಿ ವಿವಾದಗಳು ಈಗ ಪರವಾಗಿ ಬಗೆಹರಿಯುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇದು ಅನಿರೀಕ್ಷಿತವಾಗಿ ಆರ್ಥಿಕ ಸ್ಥಿರತೆಯನ್ನ ನೀಡಬಹುದು. ಮೂರನೇದು ವೃತ್ತಿ ಅಭಿವೃದ್ಧಿ. ಈಗಿರೋ ಕೆಲಸದಲ್ಲೇ ಸುಮ್ಮನೆ ಕೂರೋ ಬದಲು ಹೊಸ ಕೌಶಲ್ಯಗಳನ್ನು ಕಲಿಯೋದು, ಇರೋದನ್ನೇ ಇನ್ನಷ್ಟು ಉತ್ತಮಪಡಿಸ್ಕೊಳ್ಳೋದು ಒಳ್ಳೆಯದು. ಉತ್ತಮ ಅವಕಾಶಗಳು ಬಂದಾಗ ಅದನ್ನ ಧೈರ್ಯವಾಗಿ ಸ್ವೀಕರಿಸಬೇಕು. ಚೆನ್ನಾಗಿ ಯೋಚಿಸಿ ತೆಗೆದುಕೊಂಡ ಒಂದು ಬದಲಾವಣೆ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹಣಕಾಸಿನ ವಿಷಯಗಳ ನಂತರ ಈಗ ಅವರ ವ್ಯಕ್ತಿತ್ವದ ಮತ್ತೊಂದು ಪ್ರಮುಖ ಭಾಗದ ಕಡೆಗೆ ಬರೋಣ. ಅದೇ ಪ್ರೀತಿ ಮತ್ತು ಸಂಬಂಧಗಳು. ಅವರ ಆ ಸಾಗರದಷ್ಟು ಆಳವಾದ ಹೃದಯ ಪ್ರೀತಿಯನ್ನ ಹೇಗೆ ನೋಡುತ್ತೆ? ಮೀನರಾಶಿಯವರಿಗೆ ಪ್ರೀತಿ ಅನ್ನೋದು ಕೇವಲ ಒಂದು ಸಾಮಾನ್ಯ ಭಾವನೆಯಲ್ಲ, ಅದೊಂದು ದೈವಿಕ ಅನುಭೂತಿ. ಅವರು ತಮ್ಮ ಸಂಗಾತಿಯನ್ನ ಅತ್ಯಂತ ಗೌರವದಿಂದ, ಒಂದು ರೀತಿ ಆರಾಧನಾ ಭಾವದಿಂದ ಕಾಣುತ್ತಾರೆ. ಅವರ ಪ್ರೀತಿಯಲ್ಲಿ ಒಂದು ನಿಸ್ವಾರ್ಥವಾದ ಸಮರ್ಪಣೆ ಇರುತ್ತೆ. ಆದರೆ ಭಾವನಾತ್ಮಕವಾಗಿ ಅವರನ್ನ ಕಡೆಗಣಿಸಿದ್ರೆ ಅವರು ಅದನ್ನ ಹೊರಗೆ ತೋರ್ಸ್ಕೊಳ್ಳದೇ ಇರ್ಬೋದು, ಆದರೆ ಒಳಗೆ ತೀವ್ರವಾಗಿ ನೋವು ಅನುಭವಿಸ್ತಾರೆ. ಇದು ಅವರ ಸೂಕ್ಷ್ಮ ಸ್ವಭಾವದ ಒಂದು ಭಾಗ. ಸರಿ, ಈಗ ನಾವು ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಯಶಸ್ಸು, ಹಣ ಎಲ್ಲವೂ ಬಂದಾಗ ಅದನ್ನ ಉಳಿಸ್ಕೊಂಡು ಬೆಳೆಸೋದು ಹೇಗೆ? ಈ ಯಶಸ್ಸಿನ ಪಯಣಕ್ಕೆ ಬೇಕಾದ ಜ್ಞಾನ ಇಲ್ಲಿದೆ. ಈ ಪ್ರಶ್ನೆ ಬಹಳ ಮುಖ್ಯ ಅಲ್ವಾ? ಹಣ ಗಳಿಸೋದು ಒಂದು ಸವಾಲಾದ್ರೆ ಅದನ್ನ ಸರಿಯಾಗಿ ಉಳಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಸವಾಲು. ದೇವ್ರು ಅವಕಾಶಗಳನ್ನ ಕೊಡ್ತಾನೆ, ದಾರಿ ತೋರಿಸ್ತಾನೆ, ಆದ್ರೆ ಅದನ್ನ ಬಳಸ್ಕೊಳ್ಬೇಕಾದದ್ದು ನಮ್ಮ ಕೈಲೇ ಇರುತ್ತೆ. ಗಳಿಸಿದ ಸಂಪತ್ತನ್ನ ಉಳಿಸ್ಕೊಳ್ಳೋಕೆ ಈ 4 ಸೂತ್ರಗಳು ಅಂತಾನೆ ಹೇಳ್ಬೋದು. ಹಣ ಬಂದಾಗ ನಮ್ರತೆಯಿಂದ ಇರೋದು,
ಅನಗತ್ಯ ಖರ್ಚುಗಳ ಮೇಲೆ ಹಿಡಿತ ಇಟ್ಕೊಳ್ಳೋದು, ಭವಿಷ್ಯಕ್ಕಾಗಿ ಯೋಜನೆ ಮಾಡೋದು, ಅವರು ಪ್ರತಿಯೊಂದು ನಿರ್ಧಾರದಲ್ಲೂ ಎಚ್ಚರಿಕೆ ವಹಿಸೋದು ಅತ್ಯಗತ್ಯ. ಜೊತೆಗೆ ಇದೊಂದು ಪ್ರಮುಖ ಎಚ್ಚರಿಕೆ. ಆರ್ಥಿಕವಾಗಿ ಬೆಳವಣಿಗೆಯಾದಂತೆ ಸುತ್ತಮುತ್ತಲಿನ ಕೆಲವರಲ್ಲಿ ಅಸೂಯೆ ಕೂಡ ಬೆಳೆಯಬಹುದು. ಹಾಗಾಗಿ ಹಣಕಾಸು ಮತ್ತು ವೈಯಕ್ತಿಕ ವಿವರಗಳನ್ನು ಯಾರ್ ಜೊತೆ ಹಂಚ್ಕೋಬೇಕು ಅನ್ನೋ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು. ಆಧ್ಯಾತ್ಮಿಕವಾಗಿ ಈ ದುರ್ಗಾ ಮಂತ್ರವನ್ನ ಪಠಿಸುವುದರಿಂದ ಮನಸ್ಸಿನಲ್ಲಿರೋ ಅನಗತ್ಯ ಭಯ ದೂರವಾಗಿ ಧೈರ್ಯ ಬರುತ್ತೆ. ಇದು ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆಯನ್ನು ತಂದುಕೊಟ್ಟು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತೆ ಎಂದ ನಂಬಿಕೆ. ಒಂದಂತೂ ನೆನ್ಪಿಡ್ಬೇಕು, ಆಧ್ಯಾತ್ಮಿಕತೆ ನಮ್ಗೆ ಶಕ್ತಿಯನ್ನ ನೀಡುತ್ತೆ ನಿಜ. ಆದರೆ ಕಷ್ಟಪಟ್ಟು ಕೆಲಸ ಮಾಡೋದು, ಪರಿಶ್ರಮ ಪಡೋದು ಮತ್ತೆ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತಗೊಳ್ಳೋದು ನಮ್ಮ ಜವಾಬ್ದಾರಿ. ಇವೆರಡೂ ಸೇರಿದಾಗ ಮಾತ್ರ ಯಶಸ್ಸು ಸಾಧ್ಯ. ಹಾಗಾದ್ರೆ ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಇದು. ಜ್ಯೋತಿಷ್ಯ ದಾರಿಯನ್ನ ತೋರಿಸಿದೆ. ಆ ದಾರಿಯಲ್ಲಿ ನಡೆಯುವ ಸಂಕಲ್ಪ, ಅರಿವು, ವಿವೇಕ ಇದೆಯಾ? ಅವಕಾಶಗಳು ಕಾಯುತ್ತಿವೆ. ಮುಂದಿನ ಹೆಜ್ಜೆ ಇಡಬೇಕಾದದ್ದು ಅಷ್ಟೇ ಬಾಕಿ.